ಕರ್ನಾಟಕ ಹಾಕಿ ಅಸೋಸಿಯೇಷನ್ ಮತ್ತು ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಿನ್ನೆಯಿಂದ ಆರಂಭವಾಗಿದ್ದು ಮುಂದಿನ 5 ದಿನಗಳ ಕಾಲ ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಗದಗ, ಕಲಬುರಗಿ, ಬಳ್ಳಾರಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರು, ಮೈಸೂರು, ಕೊಡಗು, ಹಾಸನ ಮತ್ತು ಶಿವಮೊಗ್ಗ ಸೇರಿದಂತೆ ಒಟ್ಟು 12 ತಂಡಗಳು ಭಾಗವಹಿಸಿವೆ. ಮೊದಲ 3 ದಿನ ಲೀಗ್ ಪಂದ್ಯಗಳು, 2 ದಿನ ನಾಕೌಟ್ ಹಂತದ ಪಂದ್ಯಗಳು ನಡೆಯಲಿವೆ. ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಪಿ ಗಾದೆಪ್ಪ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ, ಉಪಾಧ್ಯಕ್ಷ ನೂರ್ ಅಹಮದ್, ಕಾರ್ಯದರ್ಶಿ ಎಸ್ ಕೃಷ್ಣಾರೆಡ್ಡಿ, ಜಂಟಿ ಕಾರ್ಯದರ್ಶಿ ಶಮೀನ್ ಬಾನು, ಸದಸ್ಯ ಶಾಶವಲಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮೇಯರ್ ಗಾದೆಪ್ಪ, ಬಳ್ಳಾರಿ ಜಿಲ್ಲೆಯು ಫುಟ್ಬಾಲ್ ಮತ್ತು ಹಾಕಿ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿದ್ದಾರೆ. ಕ್ರೀಡೆಗಳಿಗೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಆಗಲಿ ವಿಡಿಯೋ ಗ್ರೌಂಡ್ ಆಗಲಿ ಇಷ್ಟು ಫಂಡ್ಸ್ ಅವರ ವಿಶ್ವಾಸ ಇದ್ದಾಗ ಇಷ್ಟೆಲ್ಲ ದುಡ್ಡು ತಂದು ಹಾಕಿದ್ದೀನಿ. ಬಟ್ ಮೇಂಟೆನೆನ್ಸ್ ಆಗಲಿಲ್ಲ. ನಾನು ಇಲಾಖೆ ಬಗ್ಗೆ ಖೇದ ನನಗಿದೆ, ನೋವಿದೆ, ಆದರೆ ಏನು ಮಾತಾಡೋದಲ್ಲ. ಆದರೆ ದಯವಿಟ್ಟು ತಾವು ಬಳ್ಳಾರಿಯ ಜನಗಳಾಗಿ, ಅಂದರೆ ನಾವು ಬಳ್ಳಾರಿ ಪ್ರಜೆಗಳಾಗಿ ನಾವು ಕಂಪ್ಲೇಂಟ್ ಮಾಡೋದು ಬಿಟ್ಟು ನಾವು ಇದರಲ್ಲಿ ಭಾಗವಹಿಸಬೇಕು. ನಾವು ದೂರದರ್ಶನದೊಂದಿಗೆ ಕಾರ್ಯದರ್ಶಿ ಎಸ್ ಕೃಷ್ಣಾರೆಡ್ಡಿ, ಬಳ್ಳಾರಿ ಸೇರಿದಂತೆ ಈ ಭಾಗದ ಸುತ್ತಮುತ್ತಲ ಪ್ರದೇಶಗಳಲ್ಲಿನ ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು. ಕಳೆದ 3 ವರ್ಷಗಳಿಂದ ಇಲ್ಲಿ ಪಂದ್ಯಾವಳಿಗಳು ನಡೆಯುತ್ತಿದ್ದು ಯುವಕರಲ್ಲಿ ಹೆಚ್ಚಿನ ಆಸಕ್ತಿಗೆ ಕಾರಣವಾಗುತ್ತಿದೆ ಎಂದರು. ನಾನು ಈ ಕಡೆ ಮಾಡೋಕ್ಕೆ ನಮ್ಮ ಹಾಕಿ ಕರ್ನಾಟಕ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಾನು ಇಲ್ಲಿ 3 ವರ್ಷ ಆಯಿತು ಮಾಡ್ತಿದ್ದೀನಿ. ತುಂಬ ಹುಡುಗರು ನಾನು 3 ವರ್ಷಕ್ಕೆ ಇವಾಗ ತುಂಬ ಇಂಪ್ರೂವ್ ಆಗಿದ್ದಾರೆ ಹುಡುಗರು. ಇದನ್ನು ಕಂಟಿನ್ಯೂ ಮಾಡಿ ನಮ್ಮ ಕಡೆ ಹುಡುಗರನ್ನ ಸ್ವಲ್ಪ ಬೆಳೆಸ್ಬೇಕನ್ನೋದು ಒಂದು ಆಸೆಯಿಂದ ನಾನು ಇಲ್ಲಿ ಮಾಡ್ತಿದ್ದೀನಿ.